ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಮತ್ತು ರಾಜ್ಯ ಅಧ್ಯಕ್ಷರಾದ ಬಿ ನರಸಪ್ಪ ದಂಡೋರ ಅವರು ಆದೇಶದ ಮೇರೆಗೆ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡು ಯಾದಗಿರಿ ಬಂದ್ಗೆ ಕರೆಯನ್ನು ಗುರುರಾಜ್ ಭಂಡಾರಿ ನೀಡಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲಿ ದಲಿತ ಅಪ್ರಾಪ್ತ ಬಾಲಕಿಯ ಮೇಲೆ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಅತ್ಯಾಚಾರಗಳು ಪ್ರಸ್ತುತ ನಿರಂತರ ನಡೆಯುತ್ತಲೇ ಇದೆ. ಕರ್ನಾಟಕದಲ್ಲಿ ಮಾನ್ಯ ಗೃಹ ಮಂತ್ರಿಗಳು ದಲಿತರು ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳು ದಲಿತರು. ರಾಜ್ಯದ ಅಧಿಕಾರದಲ್ಲಿ ಇದ್ದರೂ ಕೂಡ ರಾಜ್ಯದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ. ಇದಕ್ಕೆ ಉದಾಹರಣೆ ಯಾದಗಿರಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ನಡೆದ ಘಟನೆಗಳಿವೆ. ಮಂತ್ರಿಗಳು ಯಾವುದೇ ಪ್ರತಿಕ್ರಿಯೆ ಇಲ್ಲದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬಾಲಕಿಯ ಮೇಲೆ ಅತ್ಯಾಚಾರ ಆಗಿ ಗ್ಯಾಂಗ್ ರೇಪ್ ಆಗಿ ಮತ್ತು 5 ತಿಂಗಳ ಗರ್ಭಿಣಿಯಾದ ನಂತರ ಅವ್ರ ಮನೆಗೆ ತಿಳಿದು ಆಮೇಲೆ ಅದು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಯಾವಾಗ ಪ್ರಕರಣ ದಾಖಲೆ ಮಾಡಲಿಕ್ಕೆ ಹೋದಾಗ ಆವಾಗ ಗ್ರಾಮದಲ್ಲಿರ್ತಕ್ಕಂಥ ಏನು ಮೇಲ್ವರ್ಗದ ಜನರೇನಿರ್ತಾರೆ ಅವರು ಅದನ್ನು ನೀವು ಏನಾದರೂ ಪ್ರಕರಣ ದಾಖಲೆ ಮಾಡಿದರೆ ನಿಮ್ಮನ್ನು ಬಹಿಷ್ಕಾರ ಮಾಡಬೇಕಾಗುತ್ತೆ, ನಿಮ್ಮ ಗ್ರಾಮದಿಂದ ನಿಮ್ಮನ್ನು ಇಲ್ಲಿಂದ ಕಿತ್ತಿ ಹಾಕಬೇಕಾಗುತ್ತೆ ಅಂತ ಅವರಿಗೆ ಬೆದರಿಸಿದಾಗ ಆ ವಿಷಯವನ್ನು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗೆ ತಿಳಿದು ಬಂದು ನರಸಪ್ಪ ದಂಡೋರ ಅವರು ತಂಡ ಕಟ್ಟಿಕೊಂಡು ಮತ್ತೆ ಊರಿಗೆ ಭೇಟಿ ಕೊಟ್ಟು ಆವಾಗ ಅಲ್ಲಿ ವಾಸ್ತವ್ಯ ತಿಳಿದು ಏನಂತಂದರೆ ಆ ಗ್ರಾಮದಲ್ಲಿ ನಮ್ಮ ಮೇಲೆ ಶೋಷಣೆ ನಡೀತಾನೆ ಇದೆ. ಸತತವಾಗಿ ಈ ಶೋಷಣೆ ಮತ್ತು ಈ ವಂಚನೆ ನಮ್ಮ ಮೇಲೆ ನಡೀತಾನೆ ಇದೆ. ಈ ಮೇಲ್ವರ್ಗದವರು ನಮ್ಮನ್ನು ಕೆಳಗೆ ದಬಾಯಿಸಿಟ್ಟುಕೊಂಡಿರ್ತಕ್ಕಂಥ ವಿಷಯ ಗೊತ್ತಾಗುತ್ತೆ. ನಮ್ಮ ಮೇಲೆ ಅತ್ಯಾಚಾರ ಮಾಡಿರೋದು ಇದು ಮೊದಲಿಗೆನಲ್ಲ, ಭಾಳಷ್ಟಾಗಿದೆ, ಆದರೆ ಮುಚ್ಚೋಗಿತ್ತು. ಆದರೆ ಈ ವಿಷಯದಿಂದ ನಮಗೆ ಹೊರಗಡೆ ಗೊತ್ತಾಗಿದೆ. ಹಾಗಾಗಿ ಈ ವಿಷಯವನ್ನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮಂದಕೃಷ್ಣ ಮಾದಿಗವರ ಆದೇಶದ ಮೇರೆಗೆ ಬಿ ನರಸಪ್ಪ ದಂಡೋರ ಅವರ ಒಂದು ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ನಮ್ಮ ಇಡೀ ಸಮಾಜವನ್ನು ಕರೆ ಕೊಡ್ತಾ ಇದ್ದೀವಿ. ಯಾದಗಿರಿ ಬಂದನ್ನು ಮಾಡ್ತಾ ಇದ್ವಿ. ಯಾದಗಿರಿ ಬಂದ್ 30/9/2024 ಪೊಲೀಸ್ ಕಮಿಷನರ್ ಮತ್ತು ಜಿಲ್ಲಾಡಳಿತ ಯಾದಗಿರನ್ನು ಖಂಡಿಸಿ ಅವರ ಕಚೇರಿಯನ್ನು ಮುತ್ತಿಗೆ ಹಾಕುವ ಮುಖಾಂತರ ಗೃಹ ಮಂತ್ರಿಗಳಿಗೆ ನಾವು ನೇರವಾಗಿ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತಿದ್ದೇವೆ. ನೀವು ಸ್ವಾಮಿ ನಮ್ಮ ದಲಿತರು, ನೀವು ಗೃಹ ಮಂತ್ರಿಗಳು ದಲಿತರಾದ್ರೂ ಕೂಡ, ಸಮಾಜ ಕಲ್ಯಾಣ ಮಂತ್ರಿಗಳು ದಲಿತರಾದ್ರೂ ಕೂಡ ನಮಗೆ ಯಾವುದೇ ಸಂರಕ್ಷಣೆ ಇಲ್ಲ. ಇನ್ನಾದ್ರೂ ಕೂಡ ಈ ಥರ ಘಟನೆಗಳು ಅಲ್ಲೆಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಮ್ಮ ದಲಿತರ ಮೇಲೆ ಆಗ್ತಿರ್ತಕ್ಕಂಥ ಈ ಅತ್ಯಾಚಾರ ವಂಚನೆಯನ್ನು ಖಂಡಿಸಿ ನಾವು ತುಂಬ ಆಕ್ರೋಶದಿಂದ ಒಮ್ಮನಸ್ಸಿನಿಂದ ಮಾದಿಗ ಸಮಾಜಕ್ಕೆ ನಡೀತಿರ್ತಕ್ಕಂಥ ಈ ದುರಂತದ ವಿಷಯವಾಗಿ ನಾವು ಸುತ್ತಮುತ್ತಿನ ಜಿಲ್ಲೆಗೆ ಕಲಬುರಗಿ ಜಿಲ್ಲೆಯಿಂದ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಇಲ್ಲಿಂದ ಕರೆ ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಸಮಾಜ ಚಿಂತಕರು ಮತ್ತು ಸಮಾಜ ಪ್ರಜ್ಞಿ ಜೀವಿಗಳು, ಯುವಕರು, ಹೋರಾಟಗಾರರು ಮತ್ತು ಎಲ್ಲ ದಲಿತ ಪರ ಸಂಘಟನೆಗಳು ಒಗ್ಗಟ್ಟಾಗಿ ಈ ನಮ್ಮ ಶಕ್ತಿಯನ್ನು ನಮ್ಮನ್ನು ಕೆಡವಿದರೆ ಏನಾಗುತ್ತೆ ಎಂಬ ಒಂದು ವಿಷಯವನ್ನು ಮುಂದೆ ಸಂಕಲ್ಪ ತೊಟ್ಟು ನಾವು ಯಾದಗಿರಿ ಜಿಲ್ಲೆಯನ್ನು ಯಶಸ್ವಿಗೊಳಿಸಬೇಕು. ನಮ್ಮ ಅಣ್ಣ ತಮ್ಮಂದರಲ್ಲಿ, ನಮ್ಮ ಅಕ್ಕ ತಂಗಿಂದರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ, ದಯವಿಟ್ಟು ಆಚೆ ಬಂದು ನಮ್ಮ ಶಕ್ತಿ ಪ್ರದರ್ಶನ ಮೂಲಕ ಈ ಪೊಲೀಸ್ ಅಧಿಕಾರಿಗಳನ್ನು ಅವರೇನು ಕೈಗೊಂಬೆ ಆಗಿದ್ದಾರೆ, ಏನು ಮೇಲ್ವರ್ಗದವರ ಕೈಗೊಂಬೆ ಅವರು ಆಡಿಸಿದಂತೆ ಏನು ಆಟ ಆಡ್ತಾ ಇದ್ದಾರೆ, ಅವರಿಗೆ ಒಂದು ಎಚ್ಚರಿಕೆಯನ್ನು ಮೂಡಿಸೋಣ. ಏನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ದೇಶದಲ್ಲೇ ಭಾಳಷ್ಟು ಜನ ಹೆಣ್ಮಕ್ಕಳ ಮೇಲೆ ಅನ್ಯಾಯ ಆಗ್ತದೆ. ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ ಸುಮಾರು ದಿನಗಳಿಂದ ಏನು ಆ ಹೆಣ್ಮಗಿನ ಮೇಲೆ ಅತ್ಯಾಚಾರ ಮಾಡಿ ಇವತ್ತಿನ ದಿವಸ ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಜನರು ಸವರ್ಣೀಯರು ಏನು ಊರಿಂದ ಬಹಿಷ್ಕಾರ ಹಾಕಿದ್ದಾರೆ. ಆದ್ದರಿಂದ ಇವತ್ತಿನ ದಿವಸ ರಾಜ್ಯದಲ್ಲಿರ್ತಕ್ಕಂಥ ಮಾದಿಗ ದಂಡೋರದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ಎಲ್ಲ ಜಿಲ್ಲಾ ನಾಯಕರುಗಳು, ಅದೇ ರೀತಿಯಾಗಿ ನನ್ನ ಸಮುದಾಯದ ಎಲ್ಲ ಯುವ ಹೋರಾಟಗಾರರು ಯಾದಗಿರಿ ಬಂದ್ ಕರೆಗೆ ನಾವು ಎಲ್ಲ ಬೆಂಬಲವಾಗಿ ಹೋಗಿ ಏನಪ್ಪ ಅಂತಂದರೆ ಇವತ್ತಿನ ದಿವಸ ರಾಜ್ಯ ಸರ್ಕಾರದ ಕಣ್ಣು ತೆರೆಸುವಂಥ ಕೆಲಸ ಮಾಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.